ಹೋರಾಟ ಸಮಿತಿ ರಜತ ಮಹೋತ್ಸವ ಕಾರ್ಯಕ್ರಮ ಈ ತಿಂಗಳ 29ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯಲ್ಲಿರ್ತಕ್ಕಂಥ KMH ಚೌಟ್ರಿ ಹಿಂಭಾಗದಲ್ಲಿರ್ತಕ್ಕಂಥ ADS ಕಲ್ಯಾಣ ಮಂದಿರದಲ್ಲಿ ನಡೀತಿದೆ. ಎಲ್ಲ ನೇಕಾರ ಬಂಧುಗಳು ಮತ್ತು ನೇಯ್ಗೆ ಉದ್ಯಮದಲ್ಲಿ ತೊಡಗಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಹೋರಾಟ ಸಮಿತಿ ಕಾರ್ಯಕ್ರಮ ಅಲ್ಲ, ಇದು ನೇಕಾರರ ಕಾರ್ಯಕ್ರಮ. ಇಷ್ಟು ಸುದೀರ್ಘವಾದಂಥ ಹೋರಾಟಗಳನ್ನು ನಡೆಸಿ ಸುದೀರ್ಘವಾದಂಥ ಒಂದು ಸಂಘಟನೆಯನ್ನು ಉಳಿಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ನಿಮ್ಮ ಆಶೀರ್ವಾದದಿಂದ. ಆ ಕಾರಣದಿಂದ ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ತಾವುಗಳೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇವತ್ತೇನಾದರೂ ಕೂಡ ನೇಕಾರರಿಗೊಂದಷ್ಟು ಧ್ವನಿ ಬಂದಿದೆ ಅಂತ ಹೇಳಿದ್ರೆ, ನೇಕಾರರಿಗೊಂದಷ್ಟು ಸವಲತ್ತು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನೇಕಾರ ಹೋರಾಟ ಸಮಿತಿಯ ಹೋರಾಟದಿಂದ ಅಂತ ಹೇಳೋದ್ರಲ್ಲಿ ನಮಗೆ ಯಾವುದೇ ಹಿನ್ನಡೆ ಇಲ್ಲ ಮತ್ತು ಅಂಜಿಕೆ ಇಲ್ಲ. ಘಂಟಾಘೋಷವಾಗಿ ನಾವು ಇವತ್ತು ಹೇಳಲಿಕ್ಕೆ ನಾವು ತಯಾರಿದ್ದೀವಿ. ಇಷ್ಟು ಸುದೀರ್ಘವಾದಂಥ ಹೋರಾಟಗಳನ್ನು ನಡೆಸಿ ಇವತ್ತು 25ನೇ ವರ್ಷಾಚರಣೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇಂತಿಷ್ಟು ನಾನು ಮಾತನಾಡಿದ್ದೇಕೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಮಾತಾಡ್ತಿದ್ದಾರೆ ಇತ್ತೀಚೆಗೆ ಬಂದಂಥವ್ರು 25 ವರ್ಷದಲ್ಲಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತೇಳಿ ರಜತ ಮಹೋತ್ಸವ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವರೆಲ್ಲ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಉತ್ತರ ಇದು, ಮತ್ತು ಜನಕ್ಕೂ ಕೂಡ ನಾವೇನು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಇದನ್ನು ತಾವು ಕೂಡ ವರದಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಕಳೆದ 25 ವರ್ಷಗಳಿಂದ ನೇಕಾರ ಹೋರಾಟ ಸಮಿತಿ ದೊಡ್ಡಬಳ್ಳಾಪುರ ಮತ್ತು ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇವತ್ತು 25 ವರ್ಷಗಳ ಹಿಂದೆ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ಥಾಪನೆ ಆದಂಥ ಹೋರಾಟ ಸಮಿತಿ ಕಳೆದ 25 ವರ್ಷಗಳಲ್ಲಿ ಭಾಳಷ್ಟು ಸಾಧನೆಗಳನ್ನು ಮಾಡಿದೆ. ಅದರಲ್ಲೂ ಕೂಡ ನೇಯ್ಗೆ ಉದ್ಯಮಕ್ಕೆ ಬೇಕಾದಂಥ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ರಾಜ್ಯ ಸರ್ಕಾರವನ್ನು ಮನವೊಲಿಸಿ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಡೆಸಿ ಇವತ್ತು ಹಲವಾರು ಯೋಜನೆಗಳನ್ನು ಇವತ್ತು ದೊಡ್ಡಬಳ್ಳಾಪುರ ಒಂದೇ ಅಲ್ಲ ಇಡೀ ರಾಜ್ಯಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಯೋಜನೆಗಳನ್ನು ಇವತ್ತು ಮಾಡಿಸುವಲ್ಲಿ ತರುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತೇಳಿ ನಾನು ಭಾವಿಸಿದ್ದೀನಿ. ನೇಕಾರ ಹೋರಾಟ ಸಮಿತಿ ಪ್ರಾರಂಭ 2000 ಇಸ್ವಿಯಲ್ಲಿ ಆದಾಗ ವಿದ್ಯುತ್ ರಿಯಾಯಿತಿ ನೇಯ್ಗೆ ಉದ್ಯಮ ಭಾಳಷ್ಟು ಬಿಕ್ಕಟ್ಟಲ್ಲಿತ್ತು. ಇವತ್ತು ಏನು ಬಿಕ್ಕಟ್ಟಿದೆ ಇದಕ್ಕಿಂತಲೂ ಗಂಭೀರವಾಗಿರ್ತಕ್ಕಂಥ ಬಿಕ್ಕಟ್ಟಲ್ಲಿ ಅವತ್ತು 2000 ಇಸ್ವಿಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಈ ಉದ್ಯಮವನ್ನು ಉಳಿಬೇಕಾದ್ರೆ ಸರ್ಕಾರ ಈ ಉದ್ಯಮದ ಕಡೆ ಗಮನ ಹರಿಸಬೇಕು. ಈ ಉದ್ಯಮವನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ರಿಯಾಯಿತಿಗಳನ್ನು ಮತ್ತು ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಸರ್ಕಾರದ ವಿರುದ್ಧ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಹೋರಾಟಗಳನ್ನು ಭಾಳ ಸುದೀರ್ಘ ಕಾಲ ಸುಮಾರು 2000 ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಹೋರಾಟ 2004ನೇ ಇಸ್ವಿ ತನಕ ನಿರಂತರವಾಗಿ ಹೋರಾಟಗಳು ನಡೆದು ಹಲವಾರು ಯೋಜನೆಗಳನ್ನು ಸರ್ಕಾರ ಮಾನ್ಯ ಮಾಡಿತ್ತು. 2004ರಲ್ಲಿ ಬಂದಂಥ ರಾಜ್ಯದ ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಯಾಗಿದ್ದರು. ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹಣಕಾಸು ಮತ್ತು ಉಪಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯನಿರ್ವಹಿಸ್ತಿದ್ದರು. ಅವತ್ತು ಹೋರಾಟ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿದ್ರೆ 2000 ಇಸ್ವಿಯಿಂದ 2004ರವರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೇಕಾರರ ಕೂಗು ಭಾಳ ದೊಡ್ಡ ಮಟ್ಟದಲ್ಲಿತ್ತು. ಅವತ್ತು 2004ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ 3 ರಾಜಕೀಯ ಪಕ್ಷಗಳು ಕೂಡ ನಾವು ಅಧಿಕಾರಕ್ಕೆ ಬಂದರೆ ನೇಕಾರರ ಎಲ್ಲ ಬೇಡಿಕೆಗಳನ್ನು ಪೂರೈಸ್ತೀವಿ ಅಂತ ಹೇಳಿ ತಮ್ಮ ಪ್ರಣಾಳಿಕೆಗಳಲ್ಲಿ ಹೇಳುವ ಮಟ್ಟಿಗೆ ಈ ಚಳುವಳಿ ಹೋರಾಟಗಳು ಪ್ರಬಲವಾಗಿತ್ತು. ಆಡಳಿತಕ್ಕೆ ಬಂದಂತೆ ಅವರು ಏನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೋ ಅದರ ಪ್ರಕಾರ ನಮಗೆ ಏನು ಉಚಿತ ₹1.25 ವಿದ್ಯುತ್ ರಿಯಾಯಿತಿಯನ್ನು ಕೊಟ್ಟರು, ನೇಕಾರರ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಿದರು, ನಂತರ ಗುಂಪು ವಿಮಾ ಯೋಜನೆಯನ್ನು ಜಾರಿಗೆ ತಂದರು, ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೆ ತಂದರು, ನೇಕಾರರು ಮನೆ ಕಟ್ಕೊಳ್ಳಿಕ್ಕೆ
ಸಹಾಯಧನವನ್ನು ಘೋಷಣೆ ಮಾಡಿದ್ರು ಮತ್ತು 1 ಮಗ್ಗ 2 ಮಗ್ಗ ಯೋಜನೆಯನ್ನು ಜಾರಿಗೆ ತಂದರು. ಮತ್ತು ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಜಾಕಾರ್ಡ್ಗಳನ್ನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಜಾರಿ ತಂದರು. ನಾವು ಇಷ್ಟೆಲ್ಲ ಬೇಡಿಕೆಗಳನ್ನು ಕೂಡ ನಾವು ಅವತ್ತು ಇಟ್ಟಿದ್ವಿ. ಅಷ್ಟು ಸುಮಾರು ಬೇಡಿಕೆಗಳನ್ನು ಅಂದಿನ ಸಿದ್ದರಾಮಯ್ಯನವರ ಹಣಕಾಸು ಮಂತ್ರಿ ಆಗಿದ್ದಂಥ ಬಡ್ಜೆಟಲ್ಲಿ ನಮಗೆ ಘೋಷಣೆ ಮಾಡಿ ಮೊದಲ ಜಾರಿಗೆ ತಂದದ್ದು ವಿದ್ಯುತ್ ರಿಯಾಯಿತಿಯನ್ನು ಜಾರಿಗೆ ತಂದರು. ಒಂದು ಯೂನಿಟ್ಗೆ 20 HP ವರೆಗೂ ಕೂಡ 1 ಯೂನಿಟ್ಗೆ 25 ಪೈಸೆಯಂತೆ ಅವತ್ತು ಜಾರಿ ಮಾಡಿ ಆದೇಶ ಮಾಡಿದರು. ಅದೇ ರೀತಿಯಲ್ಲಿ ಮಿಕ್ಕ ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ತಂದದ್ದು ನಮ್ಮ ನೇಕಾರ ಹೋರಾಟ ಸಮಿತಿ ಮೊಟ್ಟ ಮೊದಲು ಪ್ರಾರಂಭ ಮಾಡಿದಂಥ ಹೋರಾಟ ಸಮಿತಿ ದೊಡ್ಡಬಳ್ಳಾಪುರದಿಂದಲೇ ಹೋರಾಟ ಪ್ರಾರಂಭ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಹಬ್ಬಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನೇಕಾರರ ಹಲವಾರು ಬೇಡಿಕೆಗಳು ಮತ್ತು ಹಲವಾರು ರಿಯಾಯಿತಿಗಳನ್ನು ಈಡೇರಿಸುವಲ್ಲಿ ನೇಕಾರ ಹೋರಾಟ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ವಿದ್ಯುತ್ ದರ ಏರಿಕೆ ಮತ್ತು ಸ್ಲ್ಯಾಬ್ ಪದ್ಧತಿಯನ್ನು ಅವತ್ತು ಸರ್ಕಾರಗಳು ಮಾಡಿದ್ದು. ಒಂದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಒಂದು ಆದೇಶವನ್ನು ಮಾಡಿತು. ನೇಕಾರರು ಬಳಸ್ತಕ್ಕಂಥ ವಿದ್ಯುತ್ಗೆ 200 ಯೂನಿಟ್ಗೆ ಒಂದು ಸ್ಲ್ಯಾಬ್ ಅಂತ ಹೇಳಿ ಮಾಡಿ ಆದೇಶ ಮಾಡಿತ್ತು. ನಾವು 200 ಯೂನಿಟ್ಗೆ ಒಂದು ಸ್ಲ್ಯಾಬ್ ಮಾಡಿದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಅವತ್ತು KERC ಮುಂದೆ ವಾದ ಮಂಡಿಸಿ ಅಪೀಲ್ ಹೋಗಿ ವಾದ ಮಂಡಿಸಿ 200 ಯೂನಿಟ್ ಇದ್ದಂಥ ಸ್ಲ್ಯಾಬನ್ನು 500 ಯೂನಿಟ್ಗೆ ಹೆಚ್ಚಿಸುವಲ್ಲಿ ನೇಕಾರ ಹೋರಾಟ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸಿತು. ಅದೇ ರೀತಿಯಲ್ಲಿ ಕೋನ್ ಬೆಲೆ ಏರಿಕೆ, ಈ ಹೋರಾಟ ಪ್ರಾರಂಭ ಆಗಿದ್ದೇ ಕೋನ್ ಬೆಲೆ ಏರಿಕೆಯಿಂದ ಹೇಳಬೇಕು ಅಂತೇಳಿದ್ರು. ಏನು ವ್ಯಾಪಾರಸ್ಥರು ಕೆಲವು ಬೆಂಗಳೂರಿನ ಮಾರ್ವಾಡಿ ವ್ಯಾಪಾರಸ್ಥರು ಇಡೀ ದಕ್ಷಿಣ ಭಾರತಕ್ಕೆ ಕೋನನ್ನು ಈ ಸೀರೆ ನೇಯಲಿಕ್ಕೆ ಬೇಕಾದಂಥ ಕಚ್ಚಾ ಸಾಮಗ್ರಿಗಳ ಏಜೆನ್ಸಿಯನ್ನು ಒಬ್ಬ ವ್ಯಕ್ತಿ ಪಡೆದು ಮನಸೋ ಇಚ್ಛೆ ಬೆಲೆಗಳನ್ನು ಏರಿಸಿ ನೇಯ್ಗೆ ಉದ್ಯಮಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹುಟ್ಟಿದಂಥ ನೇಕಾರ ಹೋರಾಟ ಸಮಿತಿ ಆ ಒಂದು ಹೋರಾಟದಲ್ಲಿ ನಾವು ಸುಮಾರು 9 ದಿನಗಳ ಕಾಲ ಬೆಲೆ ಇಳಿಸಬೇಕು, ಬೆಲೆ ಇಳಿಸೋದು ಅಷ್ಟೇ ಅಲ್ಲ, ಬೆಲೆ ಏರಿಸಿರೋದಕ್ಕೆ ದಂಡದ ರೂಪದಲ್ಲಿ ಕಟ್ಟಿಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡಿದಾಗ ಬೆಂಗಳೂರಿಂದ ದೊಡ್ಡಬಳ್ಳಾಪುರದಲ್ಲಿ ಸುಮಾರು 9 ದಿನಗಳ ಕಾಲ ವಹಿವಾಟು ನಿಂತೋಗಿತ್ತು. ನಿಂತು ನಂತರ 2 ಬಾರಿ ಒಂದು ಸಂಧಾನ ಸಭೆಗಳನ್ನು ನಡೀತು. ಯಾರ್ನ್ ಮರ್ಚೆಂಟ್ ಅಸೋಸಿಯೇಷನ್ನವರಿಗೂ ಮತ್ತು ಹೋರಾಟ ಸಮಿತಿಯ ಪದಾಧಿಕಾರಿಗಳ ಮಧ್ಯೆ ಕಾನಿಷ್ಕಾ ಹೋಟೆಲ್, ಬೆಂಗಳೂರು ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ನಲ್ಲಿ ಸಂಧಾನ ಸಭೆ ನಡೆದು ಆ ಸಂಧಾನ ಸಭೆ ವಿಫಲವಾದ ನಂತರ ಮತ್ತೆ ಹೋರಾಟ ತೀವ್ರಗೊಂಡಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಮಹಾಮಂಡಲದಲ್ಲಿ ಆ ಎಲ್ಲ ವ್ಯಾಪಾರಸ್ಥರು ಕೂಡ ಸೇರಿ ಒಂದು ಒಪ್ಪಂದಕ್ಕೆ ನಮ್ಮ ಮತ್ತು ವ್ಯಾಪಾರಸ್ಥರ ನಡುವೆ ಒಂದು ಒಪ್ಪಂದ ಆಯಿತು. ಏನು ಆ ಒಪ್ಪಂದ ಅಂತ ಹೇಳಿದ್ರೆ, ಏನು ಮಿಲ್ಲಿನ ಮೂಲ ಬೆಲೆ ಇದೆ, ಏನು ಆ ಬೆಲೆ ಬರ್ತದೆ, ಆ ಬೆಲೆಗೆ ಮಿನಿಮಮ್ ಲಾಭವನ್ನು ಇಟ್ಕೊಂಡು ನಾವು ವ್ಯಾಪಾರವನ್ನು ಮಾಡ್ತೀವಿ, ಎರ್ರಾಬಿರಿ ಬೆಲೆ ಏರಿಸೋದಿಲ್ಲ. ಈಗ ಏರಿಸಿರ್ತಕ್ಕಂಥ ಬೆಲೆನ ನಾವು ವಾಪಸ್ ತಗೊಳ್ತೀವಿ. ಬೆಲೆ ಏರಿಸಿ ಏನು ವ್ಯಾಪಾರ ಮಾಡಿದ್ದೀವಿ ಅದಕ್ಕೆ ದಂಡದ ರೂಪದಲ್ಲಿ 12,500 kgಯನ್ನು ನಾವು ಇವತ್ತಿನ ಬೆಲೆಗೆ ಮಾರಾಟ ಮಾಡ್ತೀವಿ, ದಂಡದ ರೂಪದಲ್ಲಿ ಮಾಡ್ತೀವಿ ಅಂತ ಹೇಳಿದ ಮೇಲೆ ಆ ಹೋರಾಟ ಹಿಂದೆ ತಗೊಂಡು ಮತ್ತೆ ಅದ್ರ ಪ್ರಕಾರ ಒಂದು ವ್ಯಾಪಾರದಲ್ಲಿ ಒಂದು ಕಂಟ್ರೋಲ್ ಬರುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ಕೂಡ ನೇಕಾರ ಹೋರಾಟ ಸಮಿತಿ. ನೇಕಾರರ ಸಾಲದ ಮೇಲಿನ ಬಡ್ಡಿ ಮನ್ನಾ, ಹಲವಾರು ಜನ ನೇಕಾರರು TMC ಬ್ಯಾಂಕಲ್ಲಿ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸಾಲಗಳನ್ನು ತಗೊಂಡು ಉದ್ಯಮ ಬಿಕ್ಕಟ್ಟಲ್ಲಿದ್ದಂಥ ಭಾಗವಾಗಿ ಸಾಕಷ್ಟು ಜನ ಇದು ಸಾಲ ತೀರುವಳಿ ಮಾಡೋಕ್ಕೆ ಆಗದೆ ಎಲ್ಲ ಸುಮಾರು ಮನೆಗಳು ಹರಾಜಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರ ನಮ್ಮ ಹೋರಾಟದ ಭಾಗವಾಗಿ ಸರ್ಕಾರ ಬಡ್ಡಿ ಮನ್ನಾ ಮಾಡಿದ್ರಿಂದ ಅಷ್ಟೋ ಇಷ್ಟೋ ಅಸಲನ್ನು ಕಟ್ಟಿ, ಅಸಲಿಗಿಂತಲೂ ಬಡ್ಡಿನೇ ದುಬಾರಿಯಾಗಿತ್ತು, ಅವತ್ತು ತುಂಬ ಬಡ್ಡಿ ಬೆಳೆದೋಗಿತ್ತು. ಅಸಲನ್ನು ಕಟ್ಟಿ ಎಲ್ಲರೂ ಕೂಡ ತಮ್ಮ ಮನೆ ಮಠಗಳನ್ನು ನಿಲ್ಲಿಸ್ಕೊಳ್ಳೋದ್ರಲ್ಲಿ ಹೋರಾಟ ಸಮಿತಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ನೇಕಾರರಿಗೆ ವಿದ್ಯುತ್ ಕಂಪನಿಗಳು ಸರಾಸರಿ 3 ತಿಂಗಳ ವಿದ್ಯುತ್ ಬಿಲ್ಲನ್ನು ಅಡಿಷ್ನಲ್ ಡೆಪಾಸಿಟ್ ಆಗಿ ಇಡಬೇಕು ಅಂತ ಹೇಳಿ ಏಕದಮ್ ಹಾಕಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ ಅದರಲ್ಲಿ ಕೂಡ ನಾವು ಯಶಸ್ವಿಯಾಗಿದ್ದೀವಿ. ಅದೇ ರೀತಿಯಲ್ಲಿ ಸೀರೆ ವ್ಯಾಪಾರಸ್ಥರು ದೊಡ್ಡಬಳ್ಳಾಪುರದಲ್ಲಿ ಅವತ್ತು ಧರ್ಮವರಂ ಮಾರುಕಟ್ಟೆ ಇರಲಿಲ್ಲ, ಎಲ್ಲರೂ ಕೂಡ ಬೆಂಗಳೂರು ಮಾರುಕಟ್ಟೆ ಮೇಲೆ ಅವಲಂಬಿತರಾಗಿದ್ವಿ. ವ್ಯಾಪಾರಸ್ಥರು ಮಾರ್ವಾಡಿಗಳೇನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಸೀರೆ ಬೆಲೆಯನ್ನು ನಿಗದಿಪಡಿಸಿ ಸೀರೆಯನ್ನು ನಾವು ಕೊಟ್ಟ ನಂತರ ಆ ಸೀರೆಗೆ ಲೆಕ್ಕ ಮಾಡಿ ಕೊಡುವಂಥ ಸಂದರ್ಭದಲ್ಲಿ
1,000ಕ್ಕೆ ಇಷ್ಟು ಅಂತೇಳಿ ಸನುಗು ಅಂತ ಹೇಳಿ ಹಿಡಿತಿದ್ರು ಅಲ್ವಾ, ಸನುಗು ಅಂತೇಳಿ ಹಿಡಿದು ಅದು ಏನು ಅಂತ ಹೇಳಿದ್ರೆ 1,000ಕ್ಕೆ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಹಿಡಿದು 10,000 ರೂಪಾಯಿ ಆದರೆ 1,500 ರೂಪಾಯಿ ಅವರೇ ಹಿಡ್ಕೊಳ್ತಿದ್ರು. ನಾವು ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸ್ತೀವಿ ಇದನ್ನು ಅಂತ ಹೇಳಿ ನೇಕಾರರನ್ನ ಶೋಷಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟ ನೇಕಾರ ಹೋರಾಟ ಸಮಿತಿ ರೂಪಿಸಿ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು. ಮೈಸೂರು ಬ್ಯಾಂಕ್ ಸರ್ಕಲ್ ದೊಡ್ಡ ಹೋರಾಟ ಆದ ನಂತರ ಏನು ಜವಳಿ ಮಾರುಕಟ್ಟೆ ಸಂಘ ಏನಿದೆ ಆ ಸಂಘ ನಮ್ಮ ಹತ್ರ ಬಂದು ಪತ್ತಿನ ಇಲ್ಲಿ ಅವಿನ್ಯೂ ರೋಡಲ್ಲಿರ್ತಕ್ಕಂಥ ಅಲ್ಲಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ನಾವಿನ್ಯಾವುದೇ ಕಾರಣಕ್ಕೂ ಕೂಡ ಈ ಥರ ಕಮಿಷನ್ ಹಿಡಿಯೋದಿಲ್ಲ. ನಾವು ಮುಂದೆ ಏನು ನಿಮ್ಮ ಅಸಲು ನಿಮಗೇನು ರೇಟ್ ಫಿಕ್ಸ್ ಮಾಡಿರ್ತೀವಿ ಆ ಬೆಲೆ ನಿಗದಿ ಪ್ರಕಾರವಾಗಿ ನಾವು ನಿಮಗೆ ದುಡ್ಡನ್ನು ಕೊಡ್ತೀವಿ, ಯಾವುದೇ ಕೂಡ ಇದನ್ನು ನಾವು ಕಟ್ ಮಾಡೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟು ಆವತ್ತಿಂದ ಕೂಡ ನಡೀತಿತ್ತು. ಮತ್ತು ನಮ್ಮವರೇ ಅದನ್ನು ಸಡ್ಲ ಮಾಡ್ಕೊಂಡು ಏನೋ ಮಾಡ್ಕೊಳ್ತಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಹೋರಾಟ ಸಮಿತಿ ಯಶಸ್ವಿ ಆಯಿತು. 2009ರಲ್ಲಿ ಅಂದಿನ ಸರ್ಕಾರ ದೊಡ್ಡಬಳ್ಳಾಪುರ ಉದ್ಯಮವನ್ನು ನಡೆಸಲಿಕ್ಕೆ ಮನೆಯನ್ನು ಕಟ್ಟಿ ಒಂದು ಯೋಜನಾ ವೆಚ್ಚಕ್ಕೆ 30% ಸಬ್ಸಿಡಿಯನ್ನು ಕೊಡ್ತಾಯಿತ್ತು. ಅಂದರೆ ಮನೆ, ಮಗ್ಗ, ಕರೆಂಟು, ಅದಕ್ಕೆ ತಗುಲುವಂಥ ಎಲ್ಲ ವೆಚ್ಚಕ್ಕೆ ಸೇರಿ ಜಾಗದಿಂದ ಹಿಡಿದು ಜಾಗ, ಮನೆ, ಮಗ್ಗ ಎಲ್ಲದಕ್ಕೂ ಸೇರಿ ಒಂದು ಒಟ್ಟು ಮೊತ್ತಕ್ಕೆ 30% ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾಯಿತ್ತು. ಕೊಡುವಂಥ ಸಂದರ್ಭದಲ್ಲಿ ಇದ್ದಂಥದ್ದು ಸುಮಾರು 1999ನೇ ಇಸ್ವಿಯಲ್ಲಿ ಮಂಜೂರಾಗಿದ್ದಂಥ ಆ ಒಂದು ಸ್ಕೀಮ್ ಅಡಿಯಲ್ಲಿ ಸುಮಾರು 100 ಜನ ದೊಡ್ಡಬಳ್ಳಾಪುರದಲ್ಲಿ ಸಬ್ಸಿಡಿ ಸಹಾಯಧನಕ್ಕಾಗಿ ಆತೊರಿತಿದ್ದರು. ಆ ಸಂದರ್ಭದಲ್ಲಿ ಹಲವಾರು ಜನ ರಾಜಕಾರಣಿಗಳನ್ನು ಹಿಡಿದು ಎಲ್ಲ ಕಡೆ ಓಡಾಡಿ ಸಾಕಾಗಿ ಕೊನೆಗೆ ನಮ್ಮ ಹೋರಾಟ ಸಮಿತಿ ಮುಂದೆ ಬಂದರು. ಹೋರಾಟ ಸಮಿತಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಸುದೀರ್ಘವಾದಂಥ ಹೋರಾಟಗಳನ್ನು ನಡೆಸಿ ಆ ಕಾಲಘಟ್ಟದಲ್ಲಿದ್ದಂಥ ಸನ್ಮಾನ್ಯ PGR ಶಿಂದೆ ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಆಗಿದ್ದರು. ಅವತ್ತು ಉಮಾಶ್ರೀ ಅವರು ಮತ್ತು ಬಾಗೇಪಲ್ಲಿಯ ಶಾಸಕರಾದಂಥ ಶ್ರೀರಾಮ್ ರೆಡ್ಡಿ ಅವರಿಬ್ಬರ ಒಂದು ಮುತುವರ್ಜಿಯಿಂದಾಗಿ, ಅದರಲ್ಲೂ ಎಸ್ಪೆಷಲಿ ಶ್ರೀರಾಮ್ ರೆಡ್ಡಿ ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ಅವರನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ. ಶ್ರೀರಾಮ್ ರೆಡ್ಡಿ ಅವರು PGR ಶಿಂದೆ ಮುಂದೆ ಕೂತು 5 ನಿಮಿಷದಲ್ಲಿ ಸುಮಾರು 4 ಕೋಟಿ ರೂಪಾಯಿಯಷ್ಟು ದೊಡ್ಡಬಳ್ಳಾಪುರದಲ್ಲಿ ಬರಬೇಕಾಗಿದ್ದಂಥ ಸಹಾಯಧನವನ್ನು ಮಂಜೂರು ಮಾಡಿಸ್ಕೊಟ್ರು. ಅದೇ ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಹಕಾರ ಸಂಘದಿಂದ ಯಶಸ್ವಿನಿ ಯೋಜನೆ ಚಾಲ್ತಿಯಲ್ಲಿದೆ. ಆಮೇಲೆ ನಾವು ಏನು ಸರ್ಕಾರ 2 ಮಗ್ಗ ಯೋಜನೆ ಜಾರಿಗೆ ತಂತು, ಆ ಯೋಜನೆಯಲ್ಲಿ ಯಾರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು ನಮ್ಮ ಸಂಪರ್ಕದಲ್ಲಿದ್ದಂಥವರು ಮತ್ತು ಬೇರೆಯವರಿಗೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತೇಳಿ 55 ಜನ ಜನರಲ್ ಕ್ಯಾಟಗರಿಗೆ ಬರ್ತಕ್ಕಂಥವರು, 45 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇವತ್ತು ನಮ್ಮ ಸಹಕಾರ ಸಂಘ ನಮ್ಮ ಹೋರಾಟ ಸಮಿತಿ ಕಡೆಯಿಂದ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ 2 ಮಗ್ಗ ಯೋಜನೆ ಅಡಿಯಲ್ಲಿ ಸುಮಾರು 100 ಜನಕ್ಕೆ ನಾವು ಅವರಿಗೆ ಒಂದು ಮಗ್ಗ ಸರ್ಕಾರದ ಯೋಜನೆಯನ್ನು ಕೊಡಿಸೋದ್ರ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಮಸ್ಯೆ ಸೃಷ್ಟಿಯಾಯಿತು. ಆ ಯೋಜನೆಯನ್ನು ಪಡಿಬೇಕಾದ್ರೆ ಮೊದಲು ಬ್ಯಾಂಕಲ್ಲಿ ಸಾಲ ಪಡಿಬೇಕಾದ್ರೆ ಕಾರ್ಮಿಕರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾರೂ ಕೂಡ ಬ್ಯಾಂಕ್ನವರು ಹತ್ರ ಕೂಡ ಬಿಟ್ಕೊಳ್ತಾ ಇರಲಿಲ್ಲ. ಅವತ್ತು ನಮ್ಮ ಸಹಕಾರ ಸಂಘ ಮತ್ತು ನಾವು ಹೋರಾಟ ಸಮಿತಿ ನಾವು ಅವರಿಗೆ ಜಾಮೀನನ್ನು ಕೊಟ್ಟು ಅವರು ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ನಾವು ರಿಕವರಿ ಮಾಡಿಕೊಡ್ತೀವಿ ಅಂತೇಳಿ ಬರ್ಕೊಟ್ಟು ಈ 100 ಜನಕ್ಕೂ ಕೂಡ ಮಗ್ಗಗಳನ್ನು ಕೊಡಿಸಿ ಇವತ್ತು ಸ್ವಾವಲಂಬಿಗಳನ್ನಾಗಿ ನಾವು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ. ಅದೇ ರೀತಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ದುಡಿಮೆ ಬಂಡವಾಳಕ್ಕೆ, ಇವರೆಲ್ಲ ಬೇರೆಯವರಿಗೆ ದುಡಿಮೆ ಬಂಡವಾಳಕ್ಕೆ ಸಾಲ ಕೊಡಿಸಿ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಮ್ಮ ಹೋರಾಟ ಸಮಿತಿ ಸೊಸೈಟಿ ಜಾಮೀನಾಗಿ ಸುಮಾರು 2 ಕೋಟಿ ರೂಪಾಯಿ ದುಡಿಮೆ ಬಂಡವಾಳವನ್ನು ಕೊಡಿಸೋದ್ರಲ್ಲಿ ಕೂಡ ಯಶಸ್ವಿಯಾಗಿದೆ. ನಮ್ಮಿಂದ ಸಾಕಷ್ಟು ಜನ ಪಡೆದಂಥವ್ರು ನಮ್ಮಂತ ಇಲ್ಲ. ಇವತ್ತು ಅವರೆಲ್ಲ ಚೆನ್ನಾಗಿದ್ದಾರೆ. ಈ ಸಂಸ್ಥೆಯ ಮಾಡಿದಂಥ ಕೆಲಸದ ಫಲವನ್ನು ಉಂಡ್ಕೊಂಡು ಅವರೆಲ್ಲರೂ ಚೆನ್ನಾಗಿದ್ದಾರೆ, ಸಂತೋಷ, ಚೆನ್ನಾಗಿರಲಿ. ನಮ್ಮ ಉದ್ದೇಶ ಅಷ್ಟೇ, ಯಾರು ಅಶಕ್ತರಿದ್ದಾರೆ ಅವರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋವಂಥದ್ದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇವತ್ತು ವಿದ್ಯುತ್ ಸಮಸ್ಯೆ ಕಾಲಕ್ಕೆ ಭಾಳ ಗಂಭೀರವಾಗ್ತಾ ಇತ್ತು. ಕಾಲಕ್ಕೆ ಭಾಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದಲ್ಲಿ D ಕ್ರಾಸಲ್ಲಿರ್ತಕ್ಕಂಥ
220 ಸ್ಟೇಷನ್ನು ಒಂದೇ ಇದ್ದದ್ದು ಇಡೀ ದೊಡ್ಡಬಳ್ಳಾಪುರ ನಗರಕ್ಕೆ. ಮಗ್ಗಗಳ ಸಾಂದ್ರತೆ ತುಂಬ ಜಾಸ್ತಿ ಆಗಿತ್ತು. ವಿದ್ಯುತ್ ಅಡಚಣೆ ತುಂಬ ಜಾಸ್ತಿ ತೊಂದರೆಯಲ್ಲಿತ್ತು. ವಿದ್ಯುತ್ ಅಡಚಣೆ ತುಂಬ ಜಾಸ್ತಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಹೋರಾಟ ಸಮಿತಿ ಸಭೆ ಸೇರಿ ಈ ವಿದ್ಯುತ್ ಅಡಚಣೆಗೆ ಮತ್ತು ಈ ಸಮಸ್ಯೆಗೆ ವಾರದಲ್ಲಿ 3 ದಿನ ಕರೆಂಟ್ ಇರ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಏನಾದರೂ ಮಾಡಿ ಕೈಗಾರಿಕಾ ಪ್ರದೇಶದಿಂದ ವಿದ್ಯುತ್ ಸಂಪರ್ಕವನ್ನು ನೇಯ್ಗೆ ಉದ್ಯಮ ಇರೋ ಕಡೆ ಒಂದಷ್ಟು ತಂದರೆ ಈ ಸಮಸ್ಯೆಗೆ ಪರಿಹಾರ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ವಿದ್ಯುತ್ ಇಲಾಖೆ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಿದಾಗ ಅವರು ಸಾಧ್ಯ ಇಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಆದರೆ ಸುದೀರ್ಘವಾದಂಥ ಹೋರಾಟ ನಡೆಸಿದ್ರ ಭಾಗವಾಗಿ ಇವತ್ತು ಕೈಗಾರಿಕಾ ಪ್ರದೇಶದಿಂದ ದೊಡ್ಡಬಳ್ಳಾಪುರದ ಬಹುಪಾಲು ಏರಿಯಾಗಳಿಗೆ ಇವತ್ತು ವಿದ್ಯುತ್ ಲೈನ್ಗಳು ಬಂದು ಆ ಭಾಗದಿಂದ ಇವತ್ತು ಕರೆಂಟ್ ಆಗ್ತಿದೆ. ಕರೆಂಟ್ ಬರ್ತಿರೋವಂಥದ್ದು ಕೂಡ ನೇಕಾರ ಹೋರಾಟ ಸಮಿತಿ ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಪ್ರಮುಖವಾದ್ದು. ಆಮೇಲೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂದು ನೇಕಾರರ ಮನೆಗಳೆಲ್ಲ ಮುಳುಗೋಗಿದ್ದಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ದಾನಿಗಳಿಂದ ದವಸ ಧಾನ್ಯ, ಬಟ್ಟೆ, ಬರೆ, ಪೇಸ್ಟು ಇತರೆ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಅದನ್ನು ಹಂಚಿಕೆ ಮಾಡಿ ನೇಕಾರ ಹೋರಾಟ ಸಮಿತಿ ನೇಕಾರರ ಸೌಹಾರ್ದತೆಯನ್ನು ಕಾಪಾಡೋದರಲ್ಲಿ ನೇಕಾರ ಹೋರಾಟ ಸಮಿತಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅದೇ ರೀತಿಯಲ್ಲಿ 2022ನೇ ಇಸ್ವಿಯಲ್ಲಿ ಅಂದಿನ SR ಬೊಮ್ಮಾಯಿ ಅವರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನು ಇಂದಿನ 2004ರಲ್ಲಿ ಸಿದ್ದರಾಮಯ್ಯನವರು ರಿಯಾಯಿತಿ ದರದಲ್ಲಿ ವಿದ್ಯುತ್ತನ್ನು ಕೊಟ್ಟಿದ್ರು, ಆ ಒಂದು ವಿದ್ಯುತ್ ರಿಯಾಯಿತಿಯನ್ನು ರದ್ದು ಮಾಡಿ 1 ಯೂನಿಟ್ಗೆ 4.25 ರೂಪಾಯಿ ದರವನ್ನು ನಿಗದಿ ಮಾಡಿ ಇತರೆ ತೆರಿಗೆಗಳನ್ನು ಸೇರಿದರೆ ಸುಮಾರು 8-9 ರೂಪಾಯಿ ಆಗುವ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಮಾಡಿತ್ತು, ವಿದ್ಯುತ್ ರಿಯಾಯಿತಿಯನ್ನು ರದ್ದು ಮಾಡಿ. ಮತ್ತು 2022ರಲ್ಲಿ ಬೆಳಗಾವಿ ಸುವರ್ಣಸೌಧ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ನೇಕಾರರು ಸೇರಿ ಭಾಳ ದೊಡ್ಡ ಮಟ್ಟದ ಸುಮಾರು 10-15 ಸಾವಿರ ಜನ ಅವತ್ತು ಆ ಪ್ರತಿಭಟನೆಯಲ್ಲಿ ನಾವು ಭಾಗಿಗಳಾಗಿ ಆದೇಶವನ್ನು SR ಬೊಮ್ಮಾಯಿ ಸರ್ಕಾರ ರದ್ದು ಮಾಡಿತು. ಅದರಲ್ಲಿ ಕೂಡ ನೇಕಾರ ಹೋರಾಟ ಸಮಿತಿ ಮತ್ತು ಬೆಳಗಾವಿಯ ನೇಕಾರರು, ಬಾಗಲಕೋಟೆ ನೇಕಾರರು ಎಲ್ಲರೂ ಕೂಡ ಭಾಳ ಸುದೀರ್ಘವಾದಂಥ ಹೋರಾಟ ನಡೆಸಿದ್ರಿಂದಾಗಿ ಬಂದಂಥ ಆಪತ್ತನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನೇಕಾರ ಸಮ್ಮಾನ ಯೋಜನೆಗಳು, ಗುರುತಿನ ಚೀಟಿ ನೀಡುವಲ್ಲಿ ನಮ್ಮ ಹೋರಾಟ ಕಳೆದ 25 ವರ್ಷಗಳಿಂದ ನಾವು ಹಿಂದೆ ಎಲ್ಲ 25 ವರ್ಷಗಳಿಂದ ಕೂಡ ನಮ್ಮ ಬೇಡಿಕೆ ಇತ್ತು. ಏನು ಆಂಧ್ರದಲ್ಲೇನು ತಿಂಗಳಿಗೆ 2,000 ರೂಪಾಯಿನ ಕೊಡ್ತಿದ್ರು, ಮತ್ತು ಅದಕ್ಕೆ ಮೊದಲು ವರ್ಷಕ್ಕೆ 12,000 ಕೊಡ್ತಿದ್ರು. ಆ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನೇಕಾರರಿಗೂ ಕೂಡ ಅದೊಂದು ಸವಲತ್ತು ಕೊಡಬೇಕು ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಿದ್ವಿ. ಅದು 2022ನೇ ಇಸ್ವಿಯಲ್ಲಿ ಸ್ವಲ್ಪ ಜಾರಿಗೆ ಬಂದಿದೆ. ಅದೇ ರೀತಿಯಲ್ಲಿ ಗುರುತಿನ ಚೀಟಿ ಕೊಡಬೇಕು ಅಂತ ಇವತ್ತೇನೇ ಹೋರಾಟ ಅಲ್ಲ ನಮ್ಮದು. ಯಾರ್ಯಾರೋ ಹೇಳ್ಕೊತಾರೆ ನಾವೇ ಮಾಡಿದ್ದು, ನಮ್ಮಿಂದನೇ ಆಗಿದ್ದು ಎಲ್ಲ ಅಂತ ಹೇಳಿ ಕೆಲವರೆಲ್ಲ ಹೇಳ್ಕೊಳ್ತಾರೆ. ಆದರೆ ಹೋರಾಟದ ಇತಿಹಾಸ ಗೊತ್ತಿರೋರು ಯಾವತ್ತೂ ಕೂಡ ಆ ಥರ ಮಾತಾಡೋದಿಲ್ಲ. ಹೋರಾಟ ಡೇ 1ನಿಂದ ಕೂಡ ನಾವು ನೇಕಾರರಿಗೆ ಗುರುತಿನ ಚೀಟಿ ಕೊಡಬೇಕು, ಅವ್ರಿಗೊಂದು ಐಡೆಂಟಿಫಿಕೇಷನ್ ಇರಬೇಕು ಅಂತ ಹೇಳಿ ಪ್ರತಿ ಹೋರಾಟದಲ್ಲೂ ಕೂಡ ವಿಷಯವನ್ನು ಮುಂದಿಟ್ಕೊಂಡು ಹೋರಾಟ ಮಾಡಿದಂಥವ್ರು ನಾವು. ನೇಕಾರ ಸಮ್ಮಾನ ಯೋಜನೆ ಇರ್ಬೋದು, ಗುರುತಿನ ಚೀಟಿ ಇರ್ಬೋದು. ಆದರೆ ಇವತ್ತು ಅದು ಕೂಡ 2023ನೇ ಇಸ್ವಿಯಲ್ಲಿ ಅದು ಕೂಡ ಜಾರಿಗೆ ಬಂದಿದೆ. ಅದು ಹೋರಾಟಕ್ಕೆ ಸಿಕ್ಕಂಥ ಫಲ. ಆಮೇಲೆ 2023ನೇ ಇಸ್ವಿಯಲ್ಲಿ ಏನಿವತ್ತು ಸರ್ಕಾರ ಬಂತು, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ ಬಂದಿತ್ತು. ಅವರು ಚುನಾವಣಾ ಪೂರ್ವದಲ್ಲಿ ಒಂದು ಮಾತನ್ನು ಇಲ್ಲಿ ಕೊಟ್ಟಿದ್ದರು. ಚುನಾವಣಾ ಪೂರ್ವದಲ್ಲಿ ಪ್ರಚಾರ ಸಭೆಗೆ ಬಂದಂಥ ಸಂದರ್ಭದಲ್ಲಿ ನಾವೇ ಅವ್ರ ಮೇಲೆ ಒತ್ತಾಯ ಏರಿ ಬಹಿರಂಗ ಸಭೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಸಭೆಯಲ್ಲಿದ್ದಾಗ, ವೇದಿಕೆ ಮೇಲಿದ್ದಾಗ ಮಾನ್ಯ ಅಂದಿನ ಶಾಸಕರಂಥ ವೆಂಕಟರಮಣಯ್ಯನವ್ರ ಮೂಲಕ ನಾವು ಸಿದ್ದರಾಮಯ್ಯನವ್ರ ಬಾಯಲ್ಲಿ ನಾನು ಅಧಿಕಾರಕ್ಕೆ ಬಂದರೆ 20 HP ಕರೆಂಟ್ ಫ್ರೀ ಕೊಡಿಸ್ತೀನಿ ಅಂತ ಹೇಳಿ ನಾವೊಂದು ಮಾತನ್ನು ಹೇಳಿಸ್ಬಿಟ್ವಿ ಅವ್ರ ಕೈಲಿ. ಅದನ್ನೇ ಹಿಡಿದು ನಾವು 1 ತಿಂಗಳ ಕಾಲ ಇಡೀ ರಾಜ್ಯದ ನೇಕಾರರ ಮುಖಂಡರು ಎಲ್ಲ ಮಂತ್ರಿ ಮಾನ್ಯರ ಮನೆ ಬಾಗಿಲು ತಾಕಿ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಿಂದ ಹಿಡಿದು C&I ಸೆಕ್ರೆಟರಿಯಿಂದ ಹಿಡಿದು ಜವಳಿ ಅಭಿವೃದ್ಧಿ ಆಯುಕ್ತರಿಂದ ಹಿಡಿದು ಎಲ್ಲರನ್ನೂ ಕೂಡ ಒಂದು ಮನವೊಲಿಸಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡಿಸೋದ್ರ ಮೂಲಕ ಮತ್ತು ಸರ್ಕಾರ
ಸರ್ಕಾರ ಯಾರ ಮಾತನ್ನು ಕೇಳ್ತದೆ ಅನ್ನೋಂಥ ಮಂತ್ರಿಗಳ ಪ್ರಭಾವಿ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಾಯ ತಂದು ಮಾನ್ಯ ಸಿದ್ದರಾಮಯ್ಯನವರು 23ನೇ ಇಸ್ವಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವರ ಕಾವೇರಿ ಕೃಷ್ಣಾದಲ್ಲಿ ನಮ್ಮನ್ನು ಕೂಡ ಕರೆದು ಅವತ್ತು ಒಂದು ಆದೇಶವನ್ನು ಮಾಡಿದರು. ನೇಕಾರರಿಗೆ ಅವರು ಹೇಳಿದರು, ನಾನು ಕೊಡೋದಕ್ಕಾಗೋದಿಲ್ಲ, ಈಗಾಗಲೇ ನಾವು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಭಾಳಷ್ಟು ಸಹಾಯವನ್ನು ಮಾಡಿದ್ದೀವಿ, ಮತ್ತೆ ನಿಮಗೆ ಉಚಿತ ವಿದ್ಯುತ್ ಕೊಟ್ಟರೆ ಸರ್ಕಾರಕ್ಕೆ ಹೊರೆ ಆಗ್ತದೆ, ಆ ಕಾರಣದಿಂದ ಕಷ್ಟ ಆಗ್ತದೆ, ಯಾವುದೋ ಒಂದು ರಿಯಾಯಿತಿಯನ್ನು ಮಾಡೋಣ ಅಂತ ಹೇಳಿದ್ರು. ನಾವು ಅವತ್ತು ಅವರಿಗೆ ಮನವೊಲಿಸಿ, ಇಲ್ಲ ಸರ್ ನೀವು ಮಾತು ಕೊಟ್ಟಿದ್ದೀರಿ, ನೇಕಾರರು ತುಂಬ ಗಂಭೀರವಾದಂಥ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ನೀವು ಉಚಿತ ವಿದ್ಯುತ್ತನ್ನು ನೀಡೋದ್ರ ಮೂಲಕ ಅವ್ರಿಗೊಂದು ಆಸರೆ ಆಗಬೇಕು ಅಂತೇಳಿ ಪರಿಪರಿಯಾಗಿ ನಾವು ಕೇಳಿ ಅವರ ಮನವನ್ನು ಒಲಿಸಿ ಕೊನೆಗೆ 10 HP ಕೂಡ ಉಚಿತ ವಿದ್ಯುತ್ತನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿಸೋದ್ರಲ್ಲಿ ಕೂಡ ನೇಕಾರ ಹೋರಾಟ ಸಮಿತಿ ಮತ್ತು ನೇಕಾರರ ಮಹಾಮಂಡಲ ಭಾಳ ಸತತ ಪ್ರಯತ್ನವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ದೊಡ್ಡಬಳ್ಳಾಪುರದಲ್ಲಿ ಇವತ್ತೇನಾದರೂ ಕೂಡ ನೇಕಾರರಿಗೊಂದಷ್ಟು ಧ್ವನಿ ಬಂದಿದೆ ಅಂತ ಹೇಳಿದರೆ, ನೇಕಾರರಿಗೊಂದಷ್ಟು ಸವಲತ್ತು ಸಿಗ್ತಾ ಇದೆ ಅಂತ ಹೇಳಿದರೆ ಅದು ನೇಕಾರ ಹೋರಾಟ ಸಮಿತಿಯ ಹೋರಾಟದಿಂದ ಅಂತ ಹೇಳೋದ್ರಲ್ಲಿ ನಮಗೆ ಯಾವುದೇ ಹಿನ್ನಡೆ ಇಲ್ಲ ಮತ್ತು ಅಂಜಿಕೆ ಇಲ್ಲ. ಘಂಟಾಘೋಷವಾಗಿ ನಾವು ಇವತ್ತು ಹೇಳಲಿಕ್ಕೆ ನಾವು ತಯಾರಿದ್ದೀವಿ. ಇಷ್ಟು ಸುದೀರ್ಘವಾದಂಥ ಹೋರಾಟಗಳನ್ನು ನಡೆಸಿ ಇವತ್ತು 25ನೇ ವರ್ಷಾಚರಣೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇಂತಿಷ್ಟು ನಾನು ಮಾತನಾಡಿದ್ದೇಕೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಮಾತಾಡ್ತಿದ್ದಾರೆ ಇತ್ತೀಚೆಗೆ ಬಂದಂಥವ್ರು 25 ವರ್ಷದಲ್ಲಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತೇಳಿ, ರಜತ ಮಹೋತ್ಸವ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವರೆಲ್ಲ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಉತ್ತರ ಇದು, ಮತ್ತು ಜನಕ್ಕೂ ಕೂಡ ನಾವೇನು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಂಡು